ನೀವೊಂದು ಒಳ್ಳೆ ಕೆಲಸ ಮಾಡ್ಬೇಕು, ಇದುವರೆಗೂ ಮಾಡ್ತಿದ್ರೆ ಓಕೆ, ಮಾಡ್ದಲೇ ಇದ್ರೆ ನಾನು ಇವಾಗ ಇದ್ ಮಾಡದ್ನಾ, ಎಸ್ ಮಾಡ್ದೆ, ಟಿಕ್ ಮಾರ್ಕ್. ಇದ್ ಮಾಡದ್ನಾ, ಎಸ್. ಅಯ್ಯೋ ಇದ್ ಮಾಡ್ತಾ ಇದ್ದೆ, ಆದ್ರೆ ನಮ್ಮನೆಗೆ ಯಾರೋ ಗೆಸ್ಟ್ ಬಂದ್ಬಿಟ್ರಲ್ಲ, ಆ ಗೆಸ್ಟ್ ಬಂದಿದ್ರಿಂದ ನಂಗೆ ಅವ್ರ ಜೊತೆ ಹಲೋ ಹಲೋ ಅನ್ನೋಕ್ ಟೈಮ್ ಆಯ್ತು, ಇದು ಉಳ್ಕೊಂಡ್ಬಿಡ್ತು ಬ್ಯಾಕ್ಲಾಗ್. ಇರ್ಲಿ ಇವತ್ ರಾತ್ರಿ ಅಡ್ಜಸ್ಟ್ ಮಾಡಕ್ಕಾಗತ್ತಾ ಅಂತ ಮಾಡ್ತೀನಿ, ಇಲ್ಲ ಇಮಿಡಿಯೇಟ್ ಆಗಿ ನಾಳೆ ಮಾಡಿ ಮುಗಿಸ್ತೀನಿ. ಇಲ್ದಿದ್ರೆ ನಾಳೆದ್ರ ಜೊತೆಗೆ ಇದನ್ನು ಪೆಂಡಿಂಗ್ ಇಟ್ಕೊಂಡ್ರೆ ಎಷ್ಟಾಗತ್ತಲ್ವಾ? 6 to 7, 7 to 8, ಆಮೇಲೆ ಸ್ಕೂಲ್ ಇಷ್ಟೊತ್ತು, ಅಲ್ಲಿಂದ ಬಂದ್ಮೇಲೆ ಇಷ್ಟೊತ್ತು, ಈ ತರ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾವ್ದೋ ಪುಸ್ತಕ ನೋಡ್ಕೊಂಬಂದ್ ಹೇಳ್ತಾ ಇಲ್ಲ. ನಾವು ಬೆಳೆದಿದ್ದೀಗೆ, ನಾವು ಮಾಡಿದ್ದೀಗೆ ಈಗ್ಲೂ ಮಾಡ್ತಿರೋದೇ ಹೀಗೆ. ಒಂದಿನ ಕಡಿಮೆ ಆಯ್ತು, ನಮ್ಗೆ ವಯಸ್ಸು ಜಾಸ್ತಿ ಆಯ್ತು, ಆಯಸ್ ಕಡಿಮೆ ಆಯ್ತು. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಪ್ರತಿ ಕ್ಷಣನೂ ಇಂಪಾರ್ಟೆಂಟ್ ಅಂತ ನೀವು ಆ ಸಮಯದ ಸದುಪಯೋಗ ಪಡಿಸ್ಕೋಬೇಕು. ಇವತ್ತೆಲ್ಲ ಮಾಡ್ದೆ, ದೇವರೇ ನನ್ನನ್ನು ಕಾಪಾಡು, ಮನೆಯವ್ರನ್ನು ಚೆನ್ನಾಗಿಟ್ಟಿರು ಅಂತ ಹೇಳಿ ಒಂದ್ ಪ್ರೇ ಮಾಡಿ ಗ್ರಾಟಿಟ್ಯೂಡ್. ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮಗೆ ಇದೆಲ್ಲ ಬಂದಿತ್ತು. ಅವತ್ತಿಂದಾನೇ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಶುರು ಮಾಡ್ತಾ ಇದ್ವಿ ನಾವು. ಹೇಳಿದೆ ಅಲ್ವಾ, ಪ್ರತಿಯೊಂದು ಸ್ವಾವಲಂಬನೆ, ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೇಕು. ಅವಾಗ ಪರ್ಟಿಕ್ಯುಲರ್ ಆಗಿ ಅಮ್ಮನಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ ಅಂತ ಅನ್ಬಿಟ್ಟು. ಹಿಂದಿನ ದಿವಸ ಹಾಕೊಂಡಿದ್ದೆ, ಅಯ್ಯೋ ಇದೇನು ಕೊಡೆ ಆಗಿಲ್ಲ, ಈ ಸೀರೆ ಇದನ್ನೇ ಉಟ್ಕೊಂಡ್ರೆ ಆಯ್ತು, ಯಾರು ನೋಡ್ತಾರೆ, ನಮ್ಮ ಮನೇಲೆ ನಮ್ಮ ಅತ್ತೆ ಇಲ್ಲ ಏನಿಲ್ಲ ರಿಸ್ಟ್ರಿಕ್ಟ್ ಮಾಡಕ್ಕೆ ಅಂತ ಹಿಂದಿನ ದಿನದ್ದೇನೇನೇ ಸೀರೆ ಉಟ್ಕೊಂಡು ಅದ್ರಲ್ಲಿ ದೀಪ ಹಚ್ಚಬಾರ್ದು. ಒಂದು ಮಡಿ ಬಟ್ಟೆ ಉಟ್ಕೊಂಡು ದೀಪ ಬೆಳಗ್ಬೇಕು. ಸಾಮಾನ್ಯವಾಗಿ ಎಣ್ಣೆ ಬತ್ತಿ ಹಾಕಿ ಅಮ್ಮಂದ್ರಿಗೆ ಸಹಾಯ ಮಾಡೋದು ಹೇಳ್ಕೊಟ್ವಿ ಅಲ್ವಾ. ಮತ್ತೆ ಹೊರಗಡೆ ಏನ್ ಕೆಲಸ ಮಾಡ್ತಾರೆ ಅಪ್ಪಂದ್ರು, ಅವ್ರದ್ದನ್ನು ಕೂಡ ಗಮನಿಸ್ಬೇಕು. ಅವ್ರು ಏನೋ ಹೇಳ್ತಾರೆ, ಅಂಗಡಿಲಿ ಹೋಗಿ ಸಾಮಾನ್ ತಗೊಂಡ್ ಬಾ ಅಂತ, ಅದೆಲ್ಲ ವ್ಯವಹಾರ ಕಲ್ತ್ಕೋಬೇಕು. ಯಾವ ರೀತಿ ಮಾತಾಡ್ಬೇಕು 4 ಜನದ ಜೊತೆ, ಎಷ್ಟು ಧೈರ್ಯ ತಂದ್ಕೊಳ್ಬೇಕು. ಆ ಅಂಗಡಿಲಿ ಹೋಗಿ ಅದ್ ತಗೊಂಡ್ ಬಾ ಅಂದ್ರೆ, ನಾನು ಹೋಗಲ್ಲಪ್ಪ, ಅವನು ಎಷ್ಟೊತ್ತಾದ್ರೂ ಕೊಡೋದಿಲ್ಲ, ನಾನ್ ಆವಾಗ್ಲಿಂದ ಬಂದ್ ನಿಂತಿದ್ದೀನಿ, ಈಗ ನನಗ್ ಕೊಡಿ, ಅವ್ರಿಗೆ ಕೊಡ್ತಿದ್ದೀರಾ ಅಂತ ಕೇಳು ಬಾಯ್ಬಿಟ್ಟು ಸರಿ ಎಲ್ಲ ಸೋತ್ಕೊಂಡ್ರು. ಹಾಗೇನೇನೆ ಆತರ ಮಾಡಬಾರ್ದು. ಓನ್ಲಿ ರಿವೈಸ್ ಅಂಡ್ ಗ್ಲಾನ್ಸ್ ಇರ್ಬೇಕು ಪರೀಕ್ಷೆ 1 ವಾರ ಮುಂಚೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಡೇ ಟು ಡೇ ಲೆಸನ್ ಓದ್ಬೇಕು. ಈ ರೀತಿ ಟೈಮ್ ಟೇಬಲ್ ಹಾಕೊಂತಾ ಬರ್ಬೇಕು. ಈಗ ಸ್ಕೂಲಿಂದು ಕರೆಕ್ಟ್. ಸೊ ಅಲ್ಲ, ಇಲ್ಲಿ ಕೇಳು, ಸಂಜೆಗ್ ಬಂದೆಲ್ಲ ಮಾಡಿ ನಾನ್ ಹೇಳ್ತೀನಿ ಕೇಳ್ಕೊ. ಮಧ್ಯಾಹ್ನದೊತ್ತು ಹೋಮ್ ವರ್ಕ್ ಮಾಡ್ಬೇಕು. ಬಂದು ಅರ್ಧ ಗಂಟೆ ರೆಸ್ಟ್ ಅಂದ್ರೆ ಏನರ್ಥ, ನಿದ್ದೆ ಮಾಡೋದಲ್ಲ, ಅಮ್ಮಂದ್ರಿಗೆಲ್ಲ ವರದಿ ಹೇಳೋದು ಅಂತ. ಹೋಮ್ ವರ್ಕ್ ಮಾಡ್ಬಿಟ್ಟು ಆಟಕ್ಕೆ ಹೋಗ್ಬೇಕು, ಫಿನಿಶ್. ಆಮೇಲೆ ಬಂದು ಓದೋ ಅಭ್ಯಾಸ ಮಾಡ್ಕೋಬೇಕು. ಸರಿಯಾದ ಟೈಮಿಗೆ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ನಮ್ ಕೆಲಸ. ಈ ರೀತಿ ನಾವು ಸ್ವಾವಲಂಬಿಗಳಾಗಬೇಕು. ಸಮಯಕ ಸದುಪಯೋಗ ಅಂತಾರೆ, ಸಮಯದ ಸದುಪಯೋಗ ಮಾಡ್ಕೊಳ್ಬೇಕು. ಗಾಂಧೀಜಿ ಅವರು ಸಮಯದ ಸದುಪಯೋಗಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಯಾಕೆ ಅಂತಂದ್ರೆ, ನೀವ್ ಹೆಂಗ್ ಮಾಡ್ಬೇಕು ಅಂದ್ರೆ ಪ್ರತಿ ಮಿನಿಟ್ ಬೈ ಮಿನಿಟ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂಪಾರ್ಟೆಂಟ್ ಅಂತ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಒಂದು ಜೀವನದಲ್ಲಿ ಲಾಂಜಿವಿಟಿ, ಆಯಸ್ ಅನ್ನೋದು ಸೋರ್ ಹೋಗ್ತಿದೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ದೇರ್ ಇಸ್ ಎ ಲೀಕೇಜ್ ಇನ್ ಅವರ್ ಲಾಂಜಿವಿಟಿ, ಫ್ರಾಕ್ಷನ್ ಬೈ ಫ್ರಾಕ್ಷನ್ ಆಫ್ ಸೆಕೆಂಡ್ಗೂ ಕೂಡ ಆಯಸ್ಸು ಸೋರ್ ಹೋಗ್ತಾ ಇದೆ. ನಮಗೆ ದೇಹಕ್ಕೆ ವಯಸ್ಸಾಗ್ತಾ ಇದೆ, ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ. ವಯಸ್ಸಾಗೋದು ಬೇರೆ, ಆಯಸ್ ಬೇರೆ. ಸೊ ಆದ್ರಿಂದ ನಮ್ಮ ಆಯಸ್ ಕಡಿಮೆ ಆಗ್ತಾ ಹೋಗ್ತಿದೆ. ಯಾವತ್ ಹುಟ್ಟಿದ್ವೋ ಎಷ್ಟೋ 100 ವರ್ಷ, ಆಮೇಲೆ 80, 70 ಅಂತಂದ್ರೆ ಅಯ್ಯೋ ಅಷ್ಟೇನಾ ಅನ್ಕೋಬೇಡಿ. 100 ವರ್ಷ ಮನುಷ್ಯಂಗ್ ಕೊಟ್ಟಿದ್ದಾರೆ. ಆ 100 ವರ್ಷನೂ ಕೂಡ ನಾವು ಹುಟ್ಟಿದ ತಕ್ಷಣನೇನೆ ಒಂದ್ ದಿನ ಕಳೆದ್ರೆ, ಯಾವಾಗ ಹುಡ್ತು ಮಗು, ನಿನ್ನೆ ಹುಡ್ತು, ಇವತ್ತಿಗೆ 2ನೇ ದಿವಸ ಅಂದ್ರೆ ಅಲ್ಲಿಗೆ 1 ದಿನದ ಆಯಸ್ ಕಡಿಮೆ ಆಯ್ತು ನಮ್ಗೆ. 1 ದಿನ ಕಡಿಮೆ ಆಯ್ತು ನಮ್ಗೆ. ವಯಸ್ಸು ಜಾಸ್ತಿ ಆಯ್ತು, ಆಯಸ್ ಕಡಿಮೆ ಆಯ್ತು. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಪ್ರತಿ ಕ್ಷಣನೂ ಇಂಪಾರ್ಟೆಂಟ್ ಅಂತ ನೀವು ಆ ಸಮಯದ ಸದುಪಯೋಗ ಪಡಿಸ್ಕೋಬೇಕು. ಗಾಂಧೀಜಿಯವರು ಇದಕ್ಕೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರಲ್ಲ. ನೀವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಇದುವರೆಗೂ ಮಾಡ್ತಿದ್ರೆ ಓಕೆ, ಮಾಡ್ದಲೇ ಇದ್ರೆ ಟೈಮ್ ಟೇಬಲ್ ಬರ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನ್ ಮಾಡ್ಬೇಕು, ಇಷ್ಟು 6 to 7, 7 to 8, ಆಮೇಲೆ ಸ್ಕೂಲ್ ಇಷ್ಟೊತ್ತು, ಅಲ್ಲಿಂದ ಬಂದ್ಮೇಲೆ ಇಷ್ಟೊತ್ತು, ಈ ತರ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾವ್ದೋ ಪುಸ್ತಕ ನೋಡ್ಕೊಂಬಂದ್ ಹೇಳ್ತಾ ಇಲ್ಲ. ನಾವು ಬೆಳೆದಿದ್ದೀಗೆ, ನಾವು ಮಾಡಿದ್ದೀಗೆ ಈಗ್ಲೂ ಮಾಡ್ತಿರೋದೇ ಹೀಗೆ. ಅದರಿಂದ ಟೈಮ್ ಟೇಬಲ್ ಪ್ರತಿಯೊಂದನು ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊತ್ತು ಪೂಜೆ, ತಿಂಡಿ ಅಡಿಗೆ, ಬೆಳಗ್ಗೆ ಲಂಚ್, ಸಾಯಂಕಾಲ ಡಿನ್ನರ್, ನಾಳೆ 1 ವಾರ ಟೈಮ್ ಟೇಬಲ್ ಬರ್ದಿಟ್ಟಿದ್ದೀನಿ. ಅದೇ ತರಾನೇ ಮಾಡೋದು ಅಂತ. ವೆಜಿಟೇಬಲ್ಸ್ ಬೇರೆ ಬೇರೆ,
ಬಟ್ ಐಟಮ್ ಡಿಶಸ್ ಎಲ್ಲ ಸೇಮ್ ಅದೇನೇನೆ. ಓ ಇವತ್ತು ಹುಳಿ ಮಾಡ್ಬೇಕಾ, ಇವತ್ ಗೊಜ್ಜು ಮಾಡ್ಬೇಕಾ, ಇವತ್ ಚಪಾತಿ ಪಲ್ಯ ಮಾಡ್ಬೇಕಾ, ತರಕಾರಿಗಳು ಯಾವ್ದಾದ್ರು ಆಗ್ಬೋದು, ಇವತ್ತು ಉಪ್ಪಿಟ್ಟ, ನಾಳೆ ಇಡ್ಲಿನಾ, ಅವತ್ತಿನ ದೋಸೆನಾ, ಎಲ್ಲ ಏನೂ ಕೂಡ ಗಡಿಬಿಡಿ. ನಾಳೆ ಕೆಲವರೆಲ್ಲ ನಾಳೆ ಏನ್ ಮಾಡೋದು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಮಾಡೋದಪ್ಪ ಎಲ್ರಿಗೂ. ಓ ಇದ್ ಮಾಡೋಣ ಅಂದ್ರೆ ಆ ಸಾಮಾನ್ ಇಲ್ವಲ್ಲ, ಡಬ್ಬಿ ತೆಗೆದ್ ನೋಡು ಸಾಮಾನ್ ಖಾಲಿ, ಫ್ರಿಡ್ಜ್ ತೆಗಿ ಸಾಮಾನ್ ಖಾಲಿ, ಆ ತರ ಎಲ್ಲ ಏನು ಇಲ್ಲ. ಪ್ರತಿಯೊಂದೂ ಕೂಡ ಮನೆ ಒಳಗೂ ಮಾಡ್ಬೇಕು, ಹೊರಗೂ ಮಾಡ್ಬೇಕು. ಎಷ್ಟೋ ಜನ ಉದ್ಯೋಗ ಮಾಡ್ತಾ ಇರ್ತಾರೆ, ಮನೆನೂ ಸಂಭಾಳಿಸ್ತಾರೆ. ಅಂದ್ರೆ ಇದೆಲ್ಲ ಟೈಮ್ ಟೇಬಲ್ ಇರ್ಬೇಕು, ಗೃಹಿಣಿಯರಿಗೂ ಇರ್ಬೇಕು, ಮಕ್ಕಳಿಗೂ ಇರ್ಬೇಕು. ಅವಾಗ ಏನಾಗತ್ತೆ, ಆ ಟೈಮ್ ಟೇಬಲ್ ನ ನೋಡ್ಕೊಂಡು, ಓ ನಾನು ಇವಾಗ ಇದ್ ಮಾಡದ್ನಾ, ಎಸ್ ಮಾಡಿದೆ, ಟಿಕ್ ಮಾರ್ಕ್. ಇದ್ ಮಾಡದ್ನಾ, ಎಸ್. ಅಯ್ಯೋ ಇದ್ ಮಾಡ್ತಾ ಇದ್ದೆ, ಆದ್ರೆ ನಮ್ಮನೆಗೆ ಯಾರೋ ಗೆಸ್ಟ್ ಬಂದ್ಬಿಟ್ರಲ್ಲ, ಅವಾಗ ಗೆಸ್ಟ್ ಬಂದಿದ್ರಿಂದ ನಂಗೆ ಅವ್ರ ಜೊತೆ ಹಲೋ ಅನ್ನೋಕ್ ಟೈಮ್ ಆಯ್ತು, ಇದು ಉಳ್ಕೊಂಡ್ಬಿಡ್ತು ಬ್ಯಾಕ್ಲಾಗ್. ಇರ್ಲಿ ಇವತ್ ರಾತ್ರಿ ಅಡ್ಜಸ್ಟ್ ಮಾಡಕ್ಕಾಗತ್ತಾ ಅಂತ ಮಾಡ್ತೀನಿ, ಇಲ್ಲ ಇಮಿಡಿಯೇಟ್ ಆಗಿ ನಾಳೆ ಮಾಡಿ ಮುಗಿಸ್ತೀನಿ. ಇಲ್ದಿದ್ರೆ ನಾಳೆದ್ರ ಜೊತೆಗೆ ಇದನ್ನು ಪೆಂಡಿಂಗ್ ಇಟ್ಕೊಂಡ್ರೆ ಎಷ್ಟಾಗತ್ತಲ್ವಾ. ಹಾಗೆ ಓದೋ ಟೈಮ್ ಟೇಬಲ್, ಇವತ್ ಹಿಸ್ಟ್ರಿನಾ, ಮ್ಯಾಥ್ಸಾ, ಸೈನ್ಸಾ, ಸಂಸ್ಕೃತ, ಏನೋ ಇದನ್ನ ಇವತ್ತು ಓದ್ಬೇಕು ನಾನು, ನಾಳೆದಕ್ಕೂ ಹೋಗುತ್ತೆ. ಡೇ ಟು ಡೇ ಲೆಸನ್ಸ್ ನ ಓದ್ಬೇಕು, ರಿವೈಸ್ ಮಾಡ್ತಿರ್ಬೇಕು. ಪರೀಕ್ಷೆ ಬಂದಾಗ ನೋ ಟೆನ್ಷನ್, ಬೇಕಾದ್ರೆ ಆರಾಮಾಗಿ ಮನೇಲಿ ಮಾತಾಡ್ತಾ ಕುತ್ಕೋಬಹುದು. ಯಾಕೆ ಓದಲ್ವಾ ಪರೀಕ್ಷೆ ಬಂದೆ, ನಾನೆಲ್ಲ ಒಂದ್ಸತಿ ರಿವೈಸ್ ಆಗಿದೆ ಆಗ್ಲೇ, ಈಗ ಸೆಕೆಂಡ್ ಟೈಮು ಜಸ್ಟ್ ರಿವೈಸ್ ಮಾಡ್ಬಿಟ್ಟು ಪರೀಕ್ಷೆ ಹಿಂದಿನ ದಿವಸ ಗ್ಲಾನ್ಸ್ ಮಾಡೋದು, ಕಣ್ಣ ಹಾಯಿಸೋದು. ಓ ಇದು ಬರುತ್ತೆ, ಪೇಜ್ ತಿರುಗಿಸ್ತಾ ಇರೋದು. ಅದ್ ಬಿಟ್ಬಿಟ್ಟು ಎಲ್ಲ ಕಾಲ ಕಳೆದ್ಬಿಟ್ಟು ಇಷ್ಟು ಪೆಂಡಿಂಗ್ ಇಟ್ಕೊಂಡು ಒಂದ್ ವಾರ ಇರುವಾಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಗಾದೆ ಇದೆ ಅಲ್ವಾ. ಯುದ್ಧ ಅಂತ ಬಂದ್ರಂತೆ ಶತ್ರು ಪಕ್ಷದವರು, ರಾಜ ಹಾಕು ಅವ್ರಿಗೆಲ್ಲ ಯೂನಿಫಾರ್ಮ್ ಕೊಡು, ಬಟ್ಟೆ ತೊಡ್ಸು, ಕತ್ತಿ ಗುರಾಣಿ ಎಲ್ಲ ಇಡಿ, ಹಾಗೆ ಹೀಗೆ ಮಾಡಿ. ಎಲ್ರಿಗೂ ಕತ್ತಿನೇ ಹಿಡ್ಕೊಳಕ್ ಬರಲ್ಲ, ಗಡ ನಡುಕ್ತಿತ್ತಂತೆ. ಆವಾಗ ಇನ್ನು ಅವ್ರು ಹೆಂಗ್ ಬೀಸ್ತಾರೆ, ಎಲ್ಲ ಸೋತ್ಕೊಂಡ್ರು. ಹಾಗೇನೇನೆ ಆತರ ಮಾಡಬಾರ್ದು. ಓನ್ಲಿ ರಿವೈಸ್ ಅಂಡ್ ಗ್ಲಾನ್ಸ್ ಇರ್ಬೇಕು ಪರೀಕ್ಷೆ ಒಂದ್ ವಾರ ಮುಂಚೆ. ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು, ಡೇ ಟು ಡೇ ಲೆಸನ್ ಓದ್ಬೇಕು. ಈ ರೀತಿ ಟೈಮ್ ಟೇಬಲ್ ಹಾಕೊಂತಾ ಬರ್ಬೇಕು, ಉಳ್ಕೋತಾ ನೋಡ್ಬೇಕು. ಯಾವಾಗ್ಲೂ ಒಂದ್ ಹೇಳ್ತಾರೆ, ಗೆಟ್ ಅಪ್ ವಿತ್ ಡೆಟರ್ಮಿನೇಷನ್, ಗೋ ಟು ಬೆಡ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಏನು, ಹೇಳ್ತಿದ್ದ ಹಾಗೇನೆ ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಇವತ್ ಖಂಡಿತ ಮಾಡ್ತೀನಿ. ಓ ಗಾಡ್ ನನ್ನನ್ನು ಇವತ್ ಬದುಕ್ಸಿದೀಯಾ, ಥ್ಯಾಂಕ್ ಯು ವೆರಿ ಮಚ್, ನಾನು ಇವತ್ತಿಂದೆಲ್ಲ ಅನ್ಕೊಂಡಂಗ್ ಮಾಡ್ತೀನಿ ಅಂತ ಮಾಡಿ ಆ ಟೈಮ್ ಟೇಬಲ್ ನೋಡ್ಕೊಂಡು ಎಲ್ಲದಕ್ಕೂ ಟಿಕ್ ಮಾರ್ಕ್ ಹಾಕಿ ಇವತ್ತೆಲ್ಲ ಮಾಡ್ದೆ, ದೇವರೇ ನನ್ನನ್ನು ಕಾಪಾಡು, ಮನೆಯವ್ರನ್ನು ಚೆನ್ನಾಗಿಟ್ಟಿರು ಅಂತ ಹೇಳಿ ಒಂದ್ ಪ್ರೇ ಮಾಡಿ ಗ್ರಾಟಿಟ್ಯೂಡ್. ನಮ್ಮನ್ನ ಇವತ್ ಬದುಕ್ಸಿದನಲ್ಲ. ಎಷ್ಟೋ ಜನ ರಾತ್ರಿ ಮಲಗ್ದವ್ರು ಬೆಳಗ್ಗೆನೆ ನೋಡಲ್ಲ, ಬೆಳಗ್ಗೆ ಹೇಳೋದೇ ಇಲ್ಲ, ನಿದ್ದೆಲ್ಲೇ ಹೋಗ್ಬಿಟ್ಟಿರ್ತಾರೆ. ಅಂತದ್ರಲ್ಲಿ ನಾವು ಕಣ್ಬಿಟ್ಟು ನೋಡಿದಾಗ ತಕ್ಷಣನೇ ಓ ಕರಾಗ್ರೆ ವಸತೆ ಲಕ್ಷ್ಮಿ ಇದೆಲ್ಲ ಹೇಳ್ಕೊತೀರಾ ಅಲ್ವಾ. ಕರಾಗ್ರೆ ವಸತೆ ಲಕ್ಷ್ಮಿ, ಆಮೇಲೆ ಸಮುದ್ರ ವಸನೆ ದೇವಿ, ಅದೆರಡೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ಬೇಕು. ಯಾಕೆಂದ್ರೆ ಈ ಭೂಮಿನ ಹೊತ್ತಿರೋನ್ ಯಾರು, ಆದಿಶೇಷ, ಸುಬ್ರಹ್ಮಣ್ಯನ ಅವತಾರ. ಅದರಿಂದ ನಾವು ಹಾವನ್ ತುಳಿಬಾರದು. ಅದನ್ನ ಹೇಳ್ಕೊಂಡ್ಬಿಟ್ಟ ತಕ್ಷಣ ಆಮೇಲೆ ಹೆಜ್ಜೆ ಇಡ್ಬೇಕು ಭೂಮಿ ಮೇಲೆ. ಈ ತರ ಎಲ್ಲ ಮಾಡ್ಕೋತಾ ಬಂದಾಗ ಅವಾಗ ಎಷ್ಟು ಹರ್ಷವಾಗತ್ತೆ, ಎಷ್ಟು ಒಳ್ಳೆ ಸಂಸ್ಕಾರ, ಎಷ್ಟು ಒಳ್ಳೆ ಗುಣ. ಹೇಳ್ಕೊಡೋದ್ರಿಂದನೂ ಬರುತ್ತೆ, ಇನ್ನೊಬ್ರು ಕೇಳೋದ್ರಿಂದನೂ ಬರುತ್ತೆ. ಸೊ ಈ ರೀತಿ ಆದ್ರೆ ನಮ್ಮ ವ್ಯಕ್ತಿತ್ವ ಒಂದು ವಿಕಾಸ ಆಗತ್ತೆ ಅಂತ ಅನ್ಬಿಟ್ಟು. ಮತ್ತೆ ಶಿಸ್ತಿರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. ಎಲ್ಲಾರು ಹೋಗಿ ನಾವು RSS ಅಲ್ಲಿ ಇದ್ದಿದ್ದು, ರಾಷ್ಟ್ರೀಯ ಸೇವಿಕಾ ಸಮಿತಿ, ಅಲ್ಲೇನ್ ಹೇಳ್ತಿದ್ರು, ಎಲ್ಲ ಸ್ಲಿಪ್ಪರ್ ಸಾಲಕ್ ಬಿಡ್ತಾ ಇದ್ದಿತ್ತು. ಏನು ಎಲ್ಲಾರ ಮನೆಯಲ್ಲೂ ನೋಡಿ ಗೆಸ್ಟ್ ಬರ್ಲಿ, ಏನ್ ಮನೆ ಮುಂದೆ ಚಪ್ಲಿ ರಾಶಿ, ಮದುವೆ ಮನೆ ತರ ಬಿಟ್ಟಿರ್ತಾರೆ, ಯಾವ್ದೋ ಫಂಕ್ಷನ್ ಅಲ್ಲಿ ಬಿಟ್ಟಿರ್ತಾರೆ. ಅದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ಶೂಗಳು, ಚಪ್ಲಿಗಳು, ಏನು ಯಾರೋ ಮನೆಗ್ ಬಂದಿದಾರೇನೋ ನಾವು ಕಾಣತ್ ಹಾಗಿರುತ್ತೆ. ಮನೆಯವ್ರದೇ ಎಲ್ಲ ಸ್ಲಿಪ್ಪರು. ಒಂದು ರ್ಯಾಕ್ ತಂದು ಅದ್ರಲ್ಲಿ ಜೋಡ್ಸಿಟ್ಟು ಎರಡೆರಡು ಜೋಡ್ಸಿಡೋದು, ಆ ತರ ಮಾಡ್ಕೋಬೇಕಲ್ವಾ. ಅದೆಲ್ಲ ಶಿಸ್ತು, ಡಿಸಿಪ್ಲಿನ್. ಅವ್ರವ್ರ ಬಟ್ಟೆ ಅವ್ರ ಐರನ್ ಮಾಡ್ಕೊಳ್ಳೋದು, ನಮ್ ಬಟ್ಟೆ ನಾವು ಒಕ್ಕೊಳ್ಳೋದು, ತೊಳೆಯೋದು. ಅವಾಗ್ಲೇ ಹೇಳಿದ್ರೆ ಅಲ್ವಾ, ಪ್ರತಿಯೊಂದು ಸ್ವಾವಲಂಬನೆ, ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೇಕು. ಅವಾಗ ಪರ್ಟಿಕ್ಯುಲರ್ ಆಗಿ ಅಮ್ಮನಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ ಅಂತ ಅನ್ಬಿಟ್ಟು. ಈ ರೀತಿ ಸದಾಚಾರಿಗಳಾಗಿರೋದು, ಸ್ವಾವಲಂಬಿಗಳಾಗಿರೋದು, ಸಮಯದ ಸದುಪಯೋಗ ಮಾಡ್ಕೊಳ್ಳೋದು. ಗಾಂಧೀಜಿಯವ್ರ ಪಾಠದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮಗಿದೆಲ್ಲ ಬಂದಿತ್ತು. ಅವತ್ತಿಂದಾನೇ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಶುರು ಮಾಡ್ತಾ ಇದ್ವಿ ನಾವು. ಕ್ಯಾಲೆಂಡರ್ ಹಿಂದಿನ ಪೇಜ್ ಅಲ್ಲಿ ಖಾಲಿ ಇರುತ್ತಲ್ವಾ. ಮೊದ್ಲೆಲ್ಲ ಅಷ್ಟೊಂದು ಪೇಪರ್ ಎಲ್ಲಿ ಸಿಗೋದು, ಕ್ಯಾಲೆಂಡರ್ ಎಲ್ಲ ಹಳೇದಾದ್ಮೇಲೆ ಒಂದ್ ವರ್ಷದ ಕಟ್ ಮಾಡಿ ಸಣ್ಣ ಪುಸ್ತಕ ತರ ಮಾಡಿ ಟೈಮ್ ಟೇಬಲ್ ಬರೆಯೋದು. ಈಗ್ಲೂ ಜೆರಾಕ್ಸ್ ಮಾಡ್ಸದ್ಮೇಲೆ ಎಷ್ಟೋ ಜನ ಜೆರಾಕ್ಸ್ ಅಂಗಡಿಲಿ ವೇಸ್ಟ್ ಇರುತ್ತೆ, ಅವ್ರು ಮಾಡಿರೋದು ಬ್ಯಾಸ್ಕೆಟ್ ಆಗಿರ್ತಾರೆ, ಒಂದ್ ಕಡೆ ಖಾಲಿ ಇರುತ್ತೆ, ಒಂದ್ ಕಡೆ ಇರುತ್ತೆ. ಅದೆಲ್ಲ ಇಸ್ಕೊಂಬಂದು ಹರಿದ್ಬಿಟ್ಟು ಒಂದ್ ಪುಸ್ತಕ ಮಾಡ್ಕೊಂಡು ಟೈಮ್ ಟೇಬಲ್ ದಿನಾ ಬರೆಯೋದು.
ತಿಂಗಳಿಗೆ ಒಂದು ಟೈಮ್ ಟೇಬಲ್ ಬರ್ಕೊಳ್ಳೋದು, ಏನೇನ್ ಮಾಡ್ಬೇಕು ಅಂತ ವಾರಕ್ಕೊಂದು ಬರೆಯೋದು, ಅಂದ್ರೆ ಅದರಲ್ಲೇ ಏನೇನು ಪ್ರತಿನಿತ್ಯ ಎಕ್ಸ್ಟ್ರಾ ಏನೇನೋ ಬಂದ್ಬಿಡುತ್ತಲ್ವಾ ಅದೆಲ್ಲ ಆ ತರ ಮಾಡ್ಕೊಳ್ಳೋದ್ರಿಂದನೇ ಒಳಗೂ ಹೊರಗುನು ಕೂಡ ಸಮರ್ಪಕವಾಗಿ ಮೀನ್ಸ್ ಎಫಿಷಿಯಂಟ್ ಆಗಿ ಅರ್ಥಾತ್ ದಕ್ಷತೆಯಿಂದ ಮಾಡಿ ಯಾರು ಹೊಗಳ್ಬೇಕಾಗಿಲ್ಲ. ನಮಗ್ ನಾವೇನೇನೆ ಹೆಮ್ಮೆ ಪಟ್ಕೊಂಡು ಹಬ್ಬ ಇವತ್ತೆಲ್ಲ ಮಾಡ್ದೆ ಭಗವಂತ ಮೆಚ್ಚಿದನೆ ಅನ್ಕೋತೀನಿ ಅಂತ ಒಂದು ಉಸಿರು ಬಿಟ್ಟಾಗ ನಿಟ್ಟುಸಿರು ಒಂಥರ ಇಟ್ಸ್ ವೆರಿ ಗುಡ್ ಅಂತ ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಯಾರು ಹೊಗಳ್ಬೇಕಾಗಿಲ್ಲ, ದೇವ್ರು ಕಾಪಾಡ್ತಾನೆ, ನೀವು ನಮ್ಮ ಮಕ್ಕಳು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇದೆಲ್ಲ ಕಲ್ತ್ಕೋಬೇಕು. ಬರೀ ಅಮ್ಮಂದ್ರಿಗೆ ಸಹಾಯ ಮಾಡೋದು ಹೇಳ್ಕೊಟ್ವಿ ಅಲ್ವಾ, ಮತ್ತೆ ಹೊರಗಡೆ ಏನ್ ಕೆಲಸ ಮಾಡ್ತಾರೆ ಅಪ್ಪಂದ್ರು ಅವ್ರದ್ದು ಕೂಡ ಗಮನಿಸ್ಬೇಕು. ಅವ್ರು ಏನೋ ಹೇಳ್ತಾರೆ ಅಂಗಡಿಲಿ ಹೋಗಿ ಸಾಮಾನ್ ತಗೊಂಡ್ ಬಾ ಅಂತ, ಅದೆಲ್ಲ ವ್ಯವಹಾರ ಕಲ್ತ್ಕೋಬೇಕು. ಯಾವ ರೀತಿ ಮಾತಾಡ್ಬೇಕು 4 ಜನದ ಜೊತೆ, ಎಷ್ಟು ಧೈರ್ಯ ತಂದ್ಕೊಳ್ಬೇಕು. ಆ ಅಂಗಡಿಲಿ ಹೋಗಿ ತಗೊಂಡ್ ಬಾ ಅಂದ್ರೆ ನಾನು ಹೋಗಲ್ಲಪ್ಪ, ಅವನು ಎಷ್ಟೊತ್ತಾದ್ರೂ ಕೊಡೋದಿಲ್ಲ, ನಾನ್ ಆವಾಗ್ಲಿಂದ ಬಂದ್ ನಿಂತಿದ್ದೀನಿ, ಈಗ ನನಗ್ ಕೊಡಿ, ಅವ್ರಿಗೆ ಕೊಡ್ತಿದ್ದೀರಾ ಅಂತ ಕೇಳು ಬಾಯ್ಬಿಟ್ಟು. ಈ ರೀತಿ ಹೊರಗಡೆಯ ಪ್ರಾಪಂಚಿಕ ವ್ಯವಹಾರ ಕಲಿಸೋದು ತಂದೆ. ಆದ್ದರಿಂದ ತಂದೆಗೂ ನೀವು ಸಹಾಯಕವಾಗಿರಬೇಕು. ಅವರ ಒಂದು ಕೆಲಸ ಕಾರ್ಯದಲ್ಲಾಗಲಿ, ಮತ್ತೆ ಅವ್ರೇನಾದ್ರು ಒಂದು ಸಾಮಾನ್ ತಗೊಂಡ್ಬರುವಾಗ ಅವ್ರ ಜೊತೆ ಕೊಡೋದಾಗ್ಲಿ, ಈ ತರದ್ದೆಲ್ಲ ಮಾಡ್ಬೇಕು. ಹೊರಗಡೆ ವ್ಯವಹಾರಗಳನ್ನ ತಿಳ್ಕೋಬೇಕು. ಈಗ ಹೇಳ್ತಾರಲ್ಲ, ನಾವು ಇದನ್ನ ನೋಡ್ದಿದ್ರೆ ಇಲ್ಲಿ ಎದುರಿಗೂ ಇಲ್ದಿದ್ರೆ ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂದಿದ್ರೆ, ಕಾಲ ಅಂದ್ರೆ ಸಮಯವನ್ನು ತಡೆಯೋರು ಯಾರು ಇಲ್ಲ ಅಂತ ಆಗೋಗ್ಬಿಡುತ್ತೆ. ನೀವ್ ಹೇಳಿ ಎಷ್ಟಕ್ಕೆ ನಿಲ್ಸ್ಬೇಕು? ಇವಾಗ ನೆಕ್ಸ್ಟ್ ಶಾಲೆಗೆ ಎಂಟ್ರಿ ಕೊಡ್ತೀವಿ ನಾವು, ಅದಾಗತ್ತೋ ಇಷ್ಟು ಸಾಕೋ ಏನು, ಮನೆದಕ್ಕೆ ನಿಲ್ಸಿರಣ್ವಾ? ಹ ಈಗ ಸ್ಕೂಲಿಂದು ಆಗತ್ತೆ ಇನ್ನೊಂದು ಅಲ್ಲ, ಮನೆಯದ್ದು ಹೇಳ್ಬೇಕಲ್ವಾ, ನಾನು ಏನು ನೋಡ್ಕೊಂಡು ಬಂದಿದ್ದೀನಿ ಅಂತ ಅದನ್ನ ಹೇಳ್ಬೇಕು. ಆಯ್ತು, ಶಾಲೆಗೆ ಎಂಟ್ರಿ ಕೊಡೋದು ನಮ್ಮ ಒಂದು ಸಂಪ್ರದಾಯ ಅಷ್ಟೇ. ಒಂದು 20 ನಿಮಿಷ ಆಗ್ಬೋದಾ? ಎಲ್ಲಿಗೆ ಹೋಗ್ಬೇಕು? ಬಾತ್ರೂಮ್ಗೆ ಹೋಗ್ಬೇಕಾ? ಈಗ ಎಷ್ಟು ಗಂಟೆ? ಅಷ್ಟೇ ತಾನೇ, 12:20. ಇನ್ನೊಂದು 15 ನಿಮಿಷ 20 ನಿಮಿಷದಲ್ಲಿ ಆಗ್ಬೋದಾ? ಯಾರ್ಯಾರಿಗೆ ಊಟ ಮಾಡ್ಲೇಬೇಕಾಗಿದೆ, ಆಗ್ತಾ ಇಲ್ಲ ತಡ್ಕೊಳಕ್ಕೆ ಅಂತ ಅನ್ನೋರ್ಗೆ ಯಾರು ಕೈ ಎತ್ತಿ? ಯಾರು ಎತ್ತದಲ್ಲೇ ಇದ್ರೆ ಚೆನ್ನಾಗಿರಲ್ಲ ಅಂತ ನೀನ್ ಎತ್ತದಿಯಾ? ಈ ರೀತಿ ತಂದೆಗಳ ಒಂದು ಕೆಲಸದಲ್ಲೂ ಕೂಡ ನೀವು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಈಗ ನಮ್ಮ ಒಂದು ಸಂಪ್ರದಾಯ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಶಾಲೆಗೆ ಹೋಗೋಣ. ಒಂದ್ 5 ನಿಮಿಷದಲ್ಲಿ ಸಂಪ್ರದಾಯ ಹೇಳೋಣ. ಸಂಪ್ರದಾಯ ಅಂದ್ರೇನು? ಇದನ್ನು ಮನೆಯಲ್ಲೇ ಬರುತ್ತೆ. ಇದನ್ನು ಕೂಡ ಮನೆಯ ಒಂದು ಸಂಸ್ಕಾರ. ಶಿಕ್ಷಕರು ಕೂಡ ಹೇಳ್ಕೊಡ್ತಾರೆ. ಮನೆಯಲ್ಲಿ ದೀಪ ಹಚ್ಚೋದು, 2 ಹೊತ್ತುನು ಕೂಡ ಗೃಹಿಣಿಯರಾಗ್ಲಿ ದೀಪ ಹಚ್ಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಭಗವಂತನಿಗೆ ಹೋಗಿ ಮಡಿ ವಸ್ತ್ರ ಉಟ್ಟು, ಮಡಿ ಬಟ್ಟೆ ಅಂತ ಇಲ್ದಿದ್ರು ಧೌತ ವಸ್ತ್ರ ಅಂತಾರೆ. ಅಂದ್ರೆ ಏನು? ಒಗೆದ ಬಟ್ಟೆಗಳನ್ನ ಹಿಂದಿನ ದಿವಸ ಹಾಕೊಂಡಿದ್ದೆ, ಅಯ್ಯೋ ಇದೇನು ಕೊಡೆ ಆಗಿಲ್ಲ, ಈ ಸೀರೆ ಇದನ್ನೇ ಉಟ್ಕೊಂಡ್ರೆ ಆಯ್ತು, ಯಾರು ನೋಡ್ತಾರೆ? ನಮ್ಮ ಮನೇಲೆ ನಮ್ಮ ಅತ್ತೆ ಇಲ್ಲ ಏನಿಲ್ಲ ರಿಸ್ಟ್ರಿಕ್ಟ್ ಮಾಡಕ್ಕೆ ಅಂತ ಹಿಂದಿನ ದಿನದ್ದೇನೇನೇ ಸೀರೆ ಉಟ್ಕೊಂಡು ಅದ್ರಲ್ಲಿ ದೀಪ ಹಚ್ಚಬಾರ್ದು. ಒಂದು ಮಡಿ ಬಟ್ಟೆ ಉಟ್ಕೊಂಡು ದೀಪ ಬೆಳಗ್ಬೇಕು. ಸಾಮಾನ್ಯವಾಗಿ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಬೇಕು ಅಂತ ಹೇಳ್ತಾರೆ. ಯಾಕೆ ಎಣ್ಣೆ ಬತ್ತಿ? ಅದು ಇಷ್ಟುದ್ದ ಇದೆ. ಆತರ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ತುಂಬಾ ವಿಷಯ ಇದೆ.